एकदन्तम् उपास्महे. ತ್ರೇತಾಯುಗದ ರಾಮಾಯಣ ಕಾಲದಲ್ಲಿ ಕಿಷ್ಕಿಂಧೆಯನ್ನು ಆಳುತ್ತಿದ್ದ ಮಹಾಬಲಶಾಲಿಯಾದ ವಾನರ ರಾಜ ವಾಲಿ ತನ್ನ ತಮ್ಮ ಸುಗ್ರೀವನ ಸತಿಯನ್ನು ತನ್ನ ವಶದಲ್ಲಿರಿಸಿಕೊಂಡು ಸುಗ್ರೀವನನ್ನು ಹೊಡೆದು ರಾಜ್ಯದಿಂದಲೇ ಹೊರಗಟ್ಟುತ್ತಾನೆ. ರಾಜ್ಯ ಭ್ರಷ್ಟನಾದ ಸುಗ್ರೀವ ನೆಲೆಯನ್ನರಸಿ ಹನುಮಂತನೊಂದಿಗೆ ಹೊರಟಾಗ ಸೀತಾನ್ವೇಷಣೆಯಲ್ಲಿದ್ದ ಶ್ರೀರಾಮನ ದರ್ಶನವಾಗುತ್ತದೆ. ಶ್ರೀರಾಮನನ್ನು ಕಂಡ ಹನುಮಂತನು ಭಕ್ತಿಯಿಂದ ನಮಸ್ಕರಿಸಿ ವಾನರ ರಾಜ ಸುಗ್ರೀವನ ವೃತ್ತಾಂತವನ್ನೆಲ್ಲ ತಿಳಿಸುತ್ತಾನೆ. ಹನುಮಂತನ ಮಾತನ್ನು ಆಲಿಸಿದ ರಾಮಚಂದ್ರ ತನ್ನ ಸತಿ ಸೀತೆಯನ್ನು ಬಂಧ ವಿಮುಕ್ತಿಗೊಳಿಸಲು ಸಹಾಯ ಮಾಡುವುದಾದರೆ ನಾನು ನಿಮ್ಮ ಬೆನ್ನಿಗೆ ನಿಲ್ಲುತ್ತೇನೆ ಎಂದು ಹೇಳುತ್ತಾನೆ. ಆಗ ಶ್ರೀರಾಮನು ನಿನ್ನ ವೈರಿ ವಾಲಿಯನ್ನು ಕೊಂದು ನಿನ್ನ ಹೆಂಡತಿಯೊಂದಿಗೆ ನಿನ್ನ ರಾಜ್ಯವನ್ನು ಮರಳಿ ಕೊಡಿಸುತ್ತೇನೆ. ಈ ಕ್ಷಣವೇ ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸು. ನಾನು ಮರೆಯಲಿಟ್ಟು ಬಾಣ ಪ್ರಯೋಗಿಸಿ ಅವನನ್ನು ಸಂಹರಿಸುತ್ತೇನೆ ಎಂದು ಸುಗ್ರೀವನಿಗೆ ಆಶ್ವಾಸನೆ ಕೊಡುತ್ತಾನೆ. ವಾಲಿ, ಹೇ ವಾಲಿ, ಹೊರಗೆ ಬಾರು. ಅಂದು ನಿನ್ನಿಂದ ನನಗಾದ ಅವಮಾನದ ಸೇಡನ್ನು ಇಂದು ತೀರಿಸಿಕೊಳ್ಳದೆ ಬಿಡಲಾರೆ. ಬಲವಿದ್ದರೆ ಹೊರಗೆ ಬಂದು ನನ್ನೊಡನೆ ಯುದ್ಧ ಮಾಡು. ಬಾರೋ, ಬಾ ಹೊರಗೆ. ಓಹೋ, ನನ್ನೊಡನೆ ಯುದ್ಧ ಮಾಡಬೇಕೆಂದು ನಿರ್ಧರಿಸಿಕೊಂಡೇ ಬಂದಂತಿದೆ. ನನ್ನ ಧೈರ್ಯ ಸಾಹಸಗಳ ಬಗ್ಗೆ ಮತ್ತೊಮ್ಮೆ ಪರಿಚಯ ಮಾಡಿಕೊಳ್ಳುವೆಯಂತೆ. ಬಾ, ನನ್ನೊಡನೆ ಹೋರಾಡು. ನಿನ್ನ ಸೊಕ್ಕಡಗಿಸಲು ಸಿದ್ಧನಾಗೆ ಬಂದಿದ್ದೇನೆ. ಬಾರೋ, ಬಾ. ಈಗ ಕಂಡೆಯ ನನ್ನ ಪರಾಕ್ರಮದ ರುಚಿಯನ್ನು. ಜೀವ ಉಳಿಸಿದ್ದೇನೆ, ಹೊರಡು ಇಲ್ಲಿಂದ. ಮತ್ತೊಮ್ಮೆ ನನ್ನೊಡನೆ ಸಣಸಲು ಬಂದರೆ ನಿನ್ನ ಪ್ರಾಣ ಹರಣವಾಗುವುದು ಖಂಡಿತ. ಅಯ್ಯೋ ಅಮ್ಮ. ಮಿತ್ರ ಸುಗ್ರೀವ, ಹೇಗಿದ್ದೀಯ? ಬಂದೆಯ ರಘುನಂದನ? ಸರಿಯಾಗಿ ನೋಡು ನನ್ನ ಸ್ಥಿತಿ ಏನಾಗಿದೆ ಎಂದು. ನೀನಿದ್ದ ವಚನ ಪಾಲಿಸದೆ ಸ್ನೇಹಕ್ಕೆ ತಕ್ಕ ಪ್ರತಿಫಲವನ್ನೇ ನೀಡಿದೆ. ಮಿತ್ರ ಸುಗ್ರೀವ, ನಿನ್ನ ಕೋಪ, ತಾಪ, ರೋಷಕ್ಕೆ ಅರ್ಥವಿದೆಯೆಂದು ನಾನು ಚೆನ್ನಾಗಿ ಬಲ್ಲೆ. ಆದರೆ ನನ್ನ ಮಾತನ್ನು ಗಮನವಿಟ್ಟು ಕೇಳು. ಅಣ್ಣ ತಮ್ಮಂದಿರಿಬ್ಬರು ಏಕರೂಪಿಗಳಾಗಿದ್ದೀರಿ. ಯಾರು ವಾಲಿ, ಯಾರು ಸುಗ್ರೀವನೆಂದು ತಿಳಿಯದೇ ಹೋದೆ. ಮೈ ಮರೆತು ಬಾಣ ಪ್ರಯೋಗ ಮಾಡಿದ್ದರೆ ಅದು ನಿನ್ನನ್ನೇ ಬಲಿ ತೆಗೆದುಕೊಂಡು ನನ್ನನ್ನು ಧರ್ಮ ಸಂಕಟಕ್ಕೆ ಸಿಲುಕಿಸಿದ್ದರೆ ರಘುಕುಲಕ್ಕೆ ಅವಮಾನವಾಗುತ್ತಿರಲಿಲ್ಲವೇ? ಆ ಕಾರಣ ನಾನು ಬಾಣ ಪ್ರಯೋಗ ಮಾಡದೆ ತಟಸ್ಥನಾಗಬೇಕಾಯಿತು. ಅದಕ್ಕಾಗಿ ಕ್ಷಮೆ ಇರಲಿ. ಪ್ರಭು ರಾಮಚಂದ್ರ, ನಾನು ನಿಮಗಾಗಿ ಪ್ರಾಣ ಕೊಡುವವನಿದ್ದೇನೆ. ಕ್ಷಮೆ ಇರಲೆಂಬ ಮಾತುಗಳಿಂದ ನನ್ನನ್ನು ಲಜ್ಜೆಗೀಡಿಯನ್ನಾಗಿ ಮಾಡಬೇಡಿ. ಹೌದು ಪ್ರಭು ರಾಮಚಂದ್ರ, ಈಗ ಆಗಿದ್ದಾಗಿದೆ. ಮುಂದೇನು ಮಾಡಬೇಕೆಂದು ತಿಳಿಸಿದರೆ? ತಿಳಿಸುವುದೇನಿದೆ ಹನುಮಂತ? ಭಾತೃದ್ರೋಹಿ ವಾಲಿಯ ಸಂಹಾರವಾಗಬೇಕು. ನಿನ್ನ ಮಾತಿನ ಮರ್ಮವೇನು ರಾಮಚಂದ್ರ ಪ್ರಭುವೇ? ಅರ್ಥವಾಗಲಿಲ್ಲವೇ ಹನುಮಂತ? ಸುಗ್ರೀವ ವಾಲಿಯನ್ನು ಮತ್ತೊಮ್ಮೆ ಯುದ್ಧಕ್ಕೆ ಆಹ್ವಾನಿಸಲಿ. ಆದರೆ ರಘುನಂದನ, ನಮ್ಮಿಬ್ಬರಲ್ಲಿ ನನ್ನನ್ನು ಗುರುತಿಸುವ ಬಗೆ? ಅದಕ್ಕೊಂದು ಉಪಾಯವಿದೆ. ಇದು ನನ್ನ ಕೊರಳಲ್ಲಿರುವ ಮಾಲೆಯನ್ನು ನಿನ್ನ ಕೊರಳಿಗೆ ಹಾಕುತ್ತಿದ್ದೇನೆ. ಜೈ ಶ್ರೀರಾಮ.
ನಿನ್ನ ಕೊರಳ ಮಾಲೆ ನನ್ನ ಕೊರಳನ್ನೇರುತ್ತಿದ್ದಂತೆ ನನ್ನ ದೇಹದ ನೋವೆಲ್ಲ ಮಾಯವಾಗಿ ಯುದ್ಧೋತ್ಸಾಹ ಉಕ್ಕಿ ಬರುತ್ತಿದೆ. ಹಾಗಿದ್ದರೆ ವಾಲಿಯನ್ನು ಯುದ್ಧಕ್ಕೆ ಬರಮಾಡಿಕೋ. ಇಂದವನ ಅಂತ್ಯ ಖಚಿತ. ನಡೆ ಹನುಮಂತ, ನಾವು ಮರೆಯಾಗೋಣ. ಏ ವಾಲಿ, ಯುದ್ಧದಲ್ಲಿ ನನ್ನನ್ನು ಮಣಿಸಿದೆನೆಂದು ಗರ್ವ ಪಡುತ್ತೇವೆಯಾ? ಧೈರ್ಯವಿದ್ದರೆ ಹೊರಗೆ ಬಂದು ಮತ್ತೊಮ್ಮೆ ನನ್ನೊಡನೆ ಯುದ್ಧ ಮಾಡು. ಬಾರೋ ಹೊರಗೆ. ದುರ್ಲಜ್ಜ, ನೀನು ಮತ್ತೆ ಬಂದೆಯಾ? ನೀನು ಸಣ್ಣವನೆಂದು ಈ ಮೊದಲು ಜೀವ ಉಳಿಸಿ ಕಳಿಸಿದ್ದೆ, ಆದರೆ ಈಗ ನಿನ್ನನ್ನು ಉಳಿಸುವುದಿಲ್ಲ. ಯಾರು ಉಳಿಯುತ್ತಾರೋ ಯಾರು ಉಳಿಯುವುದಿಲ್ಲವೋ ಯುದ್ಧದ ನಂತರ ಗೊತ್ತಾಗುತ್ತದೆ. ನೀನು ತಾಯಿಯ ಹಾಲು ಕುಡಿದದ್ದೇ ನಿಜವಾಗಿದ್ದರೆ ನನ್ನೊಡನೆ ಯುದ್ಧ ಮಾಡು. ನೀ ಇಷ್ಟೊಂದು ದುರಹಂಕಾರವೇ ನಿನಗೆ? ಇಂದು ನಿನ್ನನ್ನು ವಿಧಿಶ್ರೀಗೊಳಿಸದೆ ಬಿಡಲಾರ ಈ ವಾಲಿ. ಯಾರವರು ಮರೆಯಲ್ಲಿ ನಿಂತು ಮೋಸದಿಂದ ನನ್ನ ಎದೆಗೆ ಪಾಡ ಬಿಟ್ಟವರು? ನಾನೇ ವಾಲಿ, ಮರೆಯಲ್ಲಿ ನಿಂತು ನಿನ್ನೆದೆಗೆ ಬಾಣ ಬಿಟ್ಟವನು. ಯಾರು ನೀನು? ದಶರಥ ಪುತ್ರ ರಾಮಚಂದ್ರ. ರಾಮಚಂದ್ರ? ಅಯ್ಯ, ಪುರುಷೋತ್ತಮನಾದ ನೀನು ನನಗಿಂತ ಅನ್ಯಾಯ ಮಾಡಬಹುದೇ? ಇದು ಅನ್ಯಾಯವಲ್ಲ ವಾಲಿ, ನೀನು ಮಾಡಿದ ಘೋರ ಪಾಪಕ್ಕೆ ಪ್ರಾಯಶ್ಚಿತ್ತ. ನಾನು ಮಾಡಿರುವ ಪಾಪವಾದರೂ ಏನು? ತಮ್ಮ ಸುಗ್ರೀವನ ಸತಿಯನ್ನು ಮೋಹಿಸಿದ್ದು, ಅವನನ್ನು ರಾಜ್ಯ ಭ್ರಷ್ಟನನ್ನಾಗಿ ಮಾಡಿದ್ದು ಪಾಪವಲ್ಲದೆ ಮತ್ತೇನು? ತಪ್ಪು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು ಶ್ರೀರಾಮ. ವಾಲಿ, ನಿನಗೆ ಇನ್ನೂ ಬದುಕಬೇಕೆಂಬ ಆಸೆ ಇದೆಯೇ? ಇಲ್ಲ ಪ್ರಭು, ಇಲ್ಲ. ನನಗೆ ಮೋಕ್ಷ ಪ್ರಸಾದಿಸು. ಆಗಲೇ ನಿನಗೆ ಮೋಕ್ಷ ಪ್ರಸಾದಿಸುವುದರೊಂದಿಗೆ ಈ ಜನ್ಮದಲ್ಲಿ ನಿನಗಾದ ಅನ್ಯಾಯವನ್ನು ಸರಿಪಡಿಸಲು ಮುಂದಿನ ಜನ್ಮದಲ್ಲಿ ನೀನು ನನ್ನ ಆಪ್ತನಾಗಿ, ಅಂದರೆ ಅರ್ಜುನನಾಗಿಯೂ ಸುಗ್ರೀವನು ಕರ್ಣನಾಗಿಯೂ ಜನ್ಮ ತಾಳುವಂತೆ ವರವನ್ನೂ ನೀಡುತ್ತೇನೆ. ಇದರಿಂದ ನನ್ನ ಸಹಾಯದಿಂದ ಕರ್ಣನಾಗಿ ಜನ್ಮ ತಾಳಿದ ಸುಗ್ರೀವನ ಅಂತ್ಯ ನಿನ್ನಿಂದಲೇ ಜರುಗುವಂತಾಗುವುದು. ಧನ್ಯನಾದೆ. ನನಗಿನ್ನು ಮೋಕ್ಷ ಪ್ರಸಾದಿಸು ಶ್ರೀರಾಮ. ತಥಾಸ್ತು.